ತಂದೆಯ ಹಾದಿಯಲ್ಲೇ ತಮ್ಮ ಬದುಕನ್ನ ರೂಪಿಸಿಕೊಂಡು ಕನ್ನಡ ಚಿತ್ರರಂಗದ ಒಳತಿಗಾಗಿ ತಮ್ಮ ಜೀವನವನ್ನ ತೆಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮುಸುರಿ ಕೃಷ್ಣಮೂರ್ತಿ ಅವರ ಮಗ ಜಯಸಿಂಹ ಮುಸುರಿ. ನಿಮ್ಗೇನ್ ಅನ್ಸುತ್ತೆ ಸರ್, ಇವಾಗಿನ ಚಿತ್ರರಂಗ ಬೆಸ್ಟ್ ಅನ್ಸುತ್ತಾ, ಅವಾಗಿನ ಚಿತ್ರರಂಗ ಬೆಸ್ಟ್ ಅನ್ಸುತ್ತಾ? ಅಲ್ಲ, ನನಗೆ ಚಿತ್ರರಂಗ ಬೆಸ್ಟ್ ಅಷ್ಟೇ. ಇಡೀ ಪ್ರಪಂಚದಾದ್ಯಂತ ಒಬ್ಬ ವ್ಯಕ್ತಿಯ ಪಿಕ್ಚರ್ ರಿಲೀಸ್ ಆದ್ರೆ ಥಿಯೇಟರ್ ಅಲ್ಲಿ ಟಿಕೆಟ್ ಕೊಡೋದು ಬಿಟ್ಟು ದೊಡ್ಡ ರೇಸ್ ಕೋರ್ಸ್ ಗ್ರೌಂಡ್ ಅಲ್ಲಿ ಕೊಡ್ತಾ ಇದ್ರು. ಇಂತಹ ಘಟನೆ ಯಾವ ನಟನ ಇದ್ರಲ್ಲ? ಪೈರಸಿ ಅನ್ನೋ ಪೆಡಂಭೂತ ನಾಟ್ ಫ್ರಮ್ ಟುಡೇ. ಯಾವತ್ತು ವಿಡಿಯೋ ಅನ್ನೋದು ಶುರು ಆಯ್ತಲ್ಲ ಅವತ್ತಿಂದನೂ ಆ ಪೈರಸಿ ಅನ್ನೋದಿದೆ. ಅವ್ರು ಇರ್ಬೇಕಾದ್ರೆ ಒಂದಷ್ಟು ನೋವು ಸಹ ನಿಮ್ಗೆ ಗೊತ್ತಾಗ್ದಿರೋಂಗ್ ಬೆಳೆಸಿರ್ತಾರೆ. 100%. ಅವ್ರು ಹೋದ್ಮೇಲೆ ಜೀವನ ನಿಮ್ಗೆ ಏನೆಲ್ಲ ಕಲಿಸ್ತು? ದಿಕ್ ತೋರಿಸಿದಂಗೆ. ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗೆ ನಾನು ಏನು ಇನ್ವೆಸ್ಟ್ ಮಾಡ್ತಿದ್ನಲ್ವಾ ಅದರಲ್ಲಿ 2% ಬರ್ತಾ ಇಲ್ಲ ಯಾವುದೋ ಪ್ರೊಡ್ಯೂಸರ್. ಅದರಲ್ಲಿ ನಾನು ನೋಡಿದ ಪೈಕಿ ಒಬ್ಬ ನಿರ್ಮಾಪಕನಾಗಿ ಬಿಸಿಯೆಸ್ಟ್ ಆರ್ಟಿಸ್ಟ್ ಆಗಿದ್ದರು ಒಬ್ಬರು ದ್ವಾರಕೀಶ್ ಅವರು. ಈಗಲೂ ಹೇಳ್ತೀನಿ, ಒಬ್ಬರೇ ಮುಸುರಿ ಕೃಷ್ಣಮೂರ್ತಿ, ಒಬ್ಬರೇ ದಿನೇಶು, ಒಬ್ಬರೇ ಬಾಲಕೃಷ್ಣ, ಒಬ್ಬರೇ ನರಸಿಂಹರಾಜು ರೀಪ್ಲೇಸ್ಮೆಂಟ್ ಬರೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಿಮ್ಮ ತಂದೆಯವರ ಹೆಸರಲ್ಲಿ ನೀವು ಬೆಳೀತಾ ಇರ್ತೀರಾ, ಅವರ ಒಂದು ಇದರಲ್ಲಿ ಬೆಳೀತಿರ್ತೀರಾ. ಅವ್ರು ಹೋದ್ಮೇಲೆ ಚಿತ್ರರಂಗದಲ್ಲಿ ಇವನ್ನೇನು ಕರೆಯೋದು ಈ ರೀತಿ ಎಲ್ಲೂ ನೀವು ಮಾತು ಕೇಳಲಿಲ್ವಾ? ನೀವು ಏನೂ ಥಿಂಕಿಂಗ್ ಇಲ್ಲದೆ ಯಾರ್ದೋ ಮಾತು ಕೇಳ್ಕೊಂಡು ಕೋಟಿಗಾಗತ್ತೆ ಅಂತ ಹೇಳಿ ಅವನು 10 ಕೋಟಿ ಮಾಡಿಸ್ ಕಡೆಗೆ ಇವ್ರು ಕೋಟಿ ಯಾಕೆ ಕೂತಿರ್ತಾರೆ? ಹೆಜ್ಜೆ ಹೆಜ್ಜೆಗೂ ಹೊಂಚ ಕೂತೈತೆ ಮೋಸಾನೋ ಮಾಯೆ. ಈ ಸಿನಿಮಾ ಅನ್ನೋದು ಬಿಟ್ಟು ಈ ಸಿನಿಮಾದಲ್ಲಿ ರಾಜಕೀಯ ಇದೆಯಾ? ಹೀರೋಸೇ ಎಲ್ಲ ಸೆಲೆಕ್ಟ್ ಮಾಡ್ತಾರಂತೆ, ಆರ್ಟಿಸ್ಟ್ಗಳಿಂದ ಹಿಡಿದು ಲೊಕೇಶನ್ಸಿಂದ ಹಿಡಿದು.